ಮಧುರ ಅಗ್ರಿಟೆಕ್ಗೆ ರೈತ ಬಾಂಧವರಿಗೆ ಸ್ವಾಗತ. ನಾವು ಈ ಒಂದು ಅಡಿಕೆ ಗಿಡದಲ್ಲಿ 30 ದಿನಗಳ ಕೆಳಗಡೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಫೋಟೋದಲ್ಲಿ ನೋ ಟ್ರೀಟ್ಮೆಂಟ್ ಅಂದರೆ 30 ದಿನಗಳ ಕೆಳಗಡೆ ನಾವು ಇದಕ್ಕೆ ಟ್ರೀಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ನೀವು ನೋಡಿರಿ. ಹಿಂಗಾರ ಬ್ಲ್ಯಾಕ್ ಆಗಿದೆ, ಒಣಗ್ತಾ ಇದೆ. ಹಾಗೆ ಗಿಡಗಳಲ್ಲಿ ಹಳದಿ ಕಲರ್ ಆಗಿದ್ದಾವೆ. ಹಾಗೆ ನಿಮಗೆ ಹೆಲ್ತಿನೆಸ್ ಅನ್ನೋದು ಏನಿಲ್ಲ ಗಿಡದಲ್ಲಿ, ಅಂದರೆ ಆ ಥರ ಡಲ್ ಆಗಿಬಿಟ್ಟಿತ್ತು. ನಾವು ಏನಪ್ಪ ಅಂದರೆ ಇದೊಂದು ನಮ್ಮ ಒಂದು ಮಧುರ ಅಗ್ರಿಟೆಕ್ನಿಂದ ಈ ಒಂದು ಟ್ರೀಟ್ಮೆಂಟ್ ಮಾಡಿದ್ದೀವಿ. ಅಂದರೆ ಅವತಾರ್ ಅಂತ ಹೇಳ್ಬಂದು ಅವತಾರ್ ಅಂತ ಒಂದು ನಮ್ಮದು ಗ್ರ್ಯಾನ್ಯುಲರ್ ಫಾರ್ಮೇಷನ್ ಬರುತ್ತೆ. ಇದನ್ನು ಒಂದು ಗಿಡಕ್ಕೆ ಅಂದರೆ ಪ್ರತಿ ಗಿಡಕ್ಕೆ 100 ಗ್ರಾಮ್ ಹಾಗೆ ಸಾಯಿಲ್ ಅಪ್ಲಿಕೇಶನ್, ಇದರ ಜೊತೆಗೆ ಥೈಫಿನೈಡ್ ಮಿಥೈಲ್ 70% WP ಅಂತ ಬರುತ್ತೆ. ಇದು ಫಂಗಿಸೈಡ್ ಆಗಿರುತ್ತೆ. ಇದು ಪ್ರಿವೆಂಟಿವ್ ಹಾಗೂ ಕ್ಯೂರೇಟಿವ್ ಅಂತ ಹೇಳ್ತೀವಿ. ಅಂದರೆ ಪ್ರಿವೆಂಟ್ ಮಾಡಿಬಿಟ್ಟು ಡಿಸೀಸ್ನ, ಹಾಗೆ ಅಂದರೆ ಡಿಸೀಸ್ನ ತಡೆಗಟ್ಟೋ ಒಂದು ಇದನ್ನು ಕೂಡ ಅದರಲ್ಲಿರುತ್ತೆ. ಇವೆರಡನ್ನು ನಾವು ಏನು ಮಾಡಿದ್ವಿ ಅಂದರೆ ಒಂದು ಗಿಡಕ್ಕೆ ಅಂದರೆ ಇದು ನೋಡ್ತಾ ಇರ್ಬೋದು, ಇದು ಟ್ರೀಟ್ಮೆಂಟ್ ಮಾಡಿರ್ತಕ್ಕಂಥ 30 ದಿನಗಳ ಆದಮೇಲೆ ನಿಮಗೆ ಇದರ ಯಾವ ರೀತಿ ಚೇಂಜಸ್ ಆಗಿದೆ ಅಂತ ನೋಡ್ಬೋದು. ಹಿಂಗಾರದಲ್ಲಿ ಏನು ಆ ಫಂಗಸ್ ಬಂದಿತ್ತು ಅದೆಲ್ಲ ಡ್ರೈ ಆಗೋಗಿದೆ. ಆಮೇಲೆ ಎಲೆಗಳೆಲ್ಲ ಹಸಿರಾಗಿದ್ದಾವೆ. ಹಾಗೆ ಹೊಂಬಾಳೆ ಕೂಡ ಚೆನ್ನಾಗಿ ಹೊರಡ್ತಾ ಇದೆ. ಹಾಗೆ ನಿಮಗೆ ಹಿಂಗಾರ ನೋಡ್ಬೋದು ಎಷ್ಟು ನೀಟಾಗಿ ಬರ್ತಾ ಇದೆ. ಅಂದರೆ ಫೀಮೇಲ್ ನಟ್ಸ್ ಏನಿದ್ದಾವೆ ಸೆಟ್ಟಿಂಗ್ ಆಗ್ತಾಯಿದೆ. ಇದರಿಂದ ನಿಮಗೆ ಹೆಚ್ಚಿನ ಕಾಯಿ ಹಿಡ್ಕೊಳ್ಳೋದಕ್ಕೆ, ಆಮೇಲೆ ಇಳುವರಿ ನೀವು ತೆಗೆಯೋದಕ್ಕೆ ಅನುಕೂಲವಾಗುತ್ತೆ. ಹಾಗೆ ನಿಮಗೆ ಎಲ್ಲ ರೋಗಗಳು, ಅಂದರೆ ನಿಮಗೆ ಹಿಂಗಾರು ಡೈಬ್ಯಾಕ್ ಅಂತ ಹೇಳ್ತಾರೆ, ಅಂದರೆ ಹಿಂಗಾರು ಡ್ರೈ ಆಗ್ತಕ್ಕಂಥದ್ದು, ಹಾಗೆ ನಿಮಗೆ ಈ ಬೇರೆ ಈ ಕೆರಿಜಿಗಿ ಬರ್ತಾ ಇದೆ ಅದನ್ನು ಕಡಿಮೆ ಆಗುತ್ತೆ. ಆಮೇಲೆ ಗಿಡಗಳು ಹೆಲ್ತಿ ಆಗಿಬಿಟ್ಟು ರೂಟ್ ಡೆವಲಪ್ಮೆಂಟ್ ಚೆನ್ನಾಗಿ ಬೆಳವಣಿಗೆ ಬರೋದಕ್ಕೆ, ಹಾಗೆ ಮುಂದೆ ಬರ್ತಕ್ಕಂಥ ಹೊಂಬಾಳೆಗಳು ಸರಿಯಾಗಿ ಬರೋದಕ್ಕೆ ಅನುಕೂಲವಾಗುತ್ತದೆ. ಹಾಗೆ ನಿಮಗೆ ಇದರಲ್ಲಿ ಬಡ್ ರಾಟ್ ಅಂತ ಹೇಳ್ತೀವಿ, ಅಂದರೆ ಸುಳಿ ಕೊಳೆ ರೋಗ ಆಗಲಿ, ಕ್ರೌನ್ ರಾಟ್ ಆಗಲಿ, ಕಿರೀಟ ರೋಗ ಆಗಲಿ, ಅಥವಾ ಅಣಬೆ ರೋಗ ಆಗಲಿ, ಇದನ್ನು ಕೂಡ ನಾವು ತಡೆಗಟ್ಕೋಬೋದು. ಹಾಗೆ ಕೀಟಗಳಾದ ರೆಡ್ ಮೈಟ್ಸ್ ಅಂತ ಹೇಳ್ತೀವಿ, ವೈಟ್ ಮೈಟ್ಸ್, ಇದನ್ನು ಕೂಡ ನಾವು ಕಡಿಮೆ ಮಾಡ್ಕೋಬೋದು.